ಸುಮಾರು ಜನ ನನಗೆ ಡಿ ಎಮ್ ಮಾಡಿದಂಥವ್ರು ಕೇದಾರ್ನಾಥ್ಗೆ ಯಾವ ರೀತಿ ಹೋಗಬೇಕು ಅಂತ ತುಂಬ ಕಮೆಂಟ್ಸ್ ಅಂದರೆ ಡಿ ಎಮ್ಸ್ ಎಲ್ಲ ಬಂದಿತ್ತು. ಅದಕ್ಕೆ ಯಾವ ರೀತಿ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡೋದನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಕೇದಾರ್ನಾಥ್ ಹೋಗುವಂಥ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮೈಸೂರಿಂದ. ನಾವು ಹೊರಟಿದ್ದು ಮೈಸೂರಿಂದ ಕೇದಾರ್ನಾಥ್ ಕಡೆಗೆ. ಎಲ್ಲಿಂದ ಯಾವ ರೀತಿ ಹೋಗಬೇಕು, ಎಷ್ಟು ಬಜೆಟ್ ಆಗುತ್ತೆ, ಎಷ್ಟು ದಿನ ಬೇಕಾಗುತ್ತೆ ಅಂತ ಕಂಪ್ಲೀಟಾಗಿ ಮುಂದೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮೈಸೂರಿಂದ ಬೆಂಗಳೂರಿಗೆ ನಾವು ಜನರಲಲ್ಲಿ ಹೋದ್ವಿ. ಅಲ್ಲಿಗೆ ನಮಗೆ ಟ್ರೈನ್ ಟಿಕೆಟ್ ಬಂದು 70 ರೂಪೀಸ್ ಆಯಿತು. ಅಲ್ಲಿಂದ ಡೆಲ್ಲಿಗೆ ನಾವು ಬೆಂಗಳೂರಿಂದ ಓಡಬೇಕಾಗತ್ತೆ, ಯಾಕಂದರೆ ಮೈಸೂರಿಂದ ಯಾವುದು ಕೂಡ ಟ್ರೈನ್ ಇರೋದಿಲ್ಲ ಡೆಲ್ಲಿಗೆ. ಆದ್ದರಿಂದ ಬೆಂಗಳೂರಿಂದ ಆಲ್ಮೋಸ್ಟು ಇವಾಗ ಕರ್ನಾಟಕ ರಾಜಧಾನಿ ಬೆಂಗಳೂರು ಆಗಿರೋದ್ರಿಂದ ಆಲ್ಮೋಸ್ಟು ಡೆಲ್ಲಿಗೆ ಟ್ರೈನ್ಸ್ಗಳು ಬೆಂಗಳೂರಿಂದ ಜಾಸ್ತಿ ಸಿಗ್ತವೆ. ಆದ್ದರಿಂದ ಬೆಂಗಳೂರಿಗೆ ನಾವು ಓಡಬೇಕಾಗಿರುತ್ತೆ. ಬೆಂಗಳೂರಿಂದ ಡೆಲ್ಲಿಗೆ ಟ್ರೈನ್ ಟಿಕೆಟ್ ಬಂದು ನಮಗೆ ಅರೌಂಡು 1000 ರೂಪಾಯಿ ಆಗುತ್ತೆ ಸ್ಲೀಪರಲ್ಲಿ. ನಾನು ಬಜೆಟ್ ಫ್ರೆಂಡ್ಲಿ ಹೇಳ್ತಾ ಇರೋದು ನಿಮಗೆ. ಇವಾಗ ನಿಮಗೆ ಎಷ್ಟು ಬಜೆಟ್ ಆಗುತ್ತೆ, ಎಷ್ಟು ದಿನ ಬೇಕಾಗುತ್ತೆ, ಯಾವ ರೀತಿ ಹೋಗಬೇಕು ಅಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ಟೋಟಲಾಗಿ ಒಬ್ರಿಗೆ 11,000 ಬೇಕಾಗುತ್ತೆ. ಮತ್ತು 8 ದಿನಗಳು ನಿಮಗೆ ಹೋಗಿದ್ದು ಬರೋದಕ್ಕೆ ಕಂಪ್ಲೀಟ್ ದಿನ ಬೇಕಾಗುತ್ತೆ. ಯಾವ ರೀತಿ ಹೋಗಬೇಕು ಅಂದರೆ, ನಾವು ಮೈಸೂರಿಂದ ಹೊರಟಿದ್ದು ಬೆಂಗಳೂರಿಗೆ ನಾವು ಜನರಲಲ್ಲಿ ಹೋದ್ವಿ, 70 ರೂಪೀಸ್ ಆಯಿತು. ಬೆಂಗಳೂರಿಂದ ನಾವು ಡೆಲ್ಲಿಗೆ ಅರೌಂಡು ಸ್ಲೀಪರಲ್ಲಿ ಹೋಗಿದ್ದರಿಂದ 1000 ರೂಪೀಸ್ ಆಯಿತು. ಅಲ್ಲಿ ಫುಡ್ಡು ನಿಮಗೆ ಪ್ರತಿದಿನ ನೀವು 300 ರೂಪಾಯಿ ಅಂತೆ ಕಳಿಬೇಕಾಗತ್ತೆ, ಯಾಕಂದರೆ ಅದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗತ್ತೆ 300 ರೂಪಾಯಿ ನಿಮಗೆ. ಅದರಿಂದ ನೀವು ಡೆಲ್ಲಿಗೆ 2 ದಿನಗಳ ನಂತರ ಹೋಗಿ ರೀಚ್ ಆಗ್ತೀರಾ. ಅದೇ ದಿನ ನೀವು ಬೆಳಗ್ಗೆ ಹೋಗಿ ರೀಚ್ ಆಗಿರ್ತೀರ. ಟೈಮಿಂಗು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ ಟೈಮಿಂಗಲ್ಲಿ ಟ್ರೈನ್ಗಳು ಓಡ್ತವೆ ಅಂತ. ಅದಾದಮೇಲೆ ನೀವು ಡೆಲ್ಲಿಯಿಂದ ಹರಿದ್ವಾರ್ಗೆ ಹೋಗಬೇಕಾಗಿರುತ್ತೆ. ಸೇಮ್ ಡೇಲಿ ನೀವು ಹೋಗಿ ರಾತ್ರಿ ಅಷ್ಟರಲ್ಲಿ ಹರಿದ್ವಾರಿಗೆ ರೀಚ್ ಆಗಬೇಕು. ನೀವು ಬೇಗ ನಾನು ಹೇಳಿರೋಂಥ ಟೈಮಿಂಗು ಬಜೆಟಲ್ಲಿ ಹೋಗಿದ್ದು ಬರಬೇಕು ಅಂದರೆ ನಾನು ಹೇಳಿದಂತೆ ನೀವು ಮಾಡಬೇಕಾಗುತ್ತೆ. ಅಲ್ಲಿ ಹರಿದ್ವಾರ್ಗೆ ಹೋಗಿ ರೀಚ್ ಆಗಿ ನೀವು ಹರಿದ್ವಾರಲ್ಲಿ ರೂಮ್ನ ಆಲ್ರೆಡಿ ಬುಕ್ ಮಾಡ್ಕೊಂಡಿರೋ ಓಕೆನೇ, ಇಲ್ಲ ಅಂದರೆ ಅಲ್ಲಿ ಹೋಗಿ ಬುಕ್ ಮಾಡೋದು ಓಕೆನೇ. ನಿಮ್ಗೆ ಅರೌಂಡು ಪರ್ ಪರ್ಸನ್ಗೆ ನಿಮಗೆ ಡಾರ್ಮೆಟ್ರಿ ನಿಮಗೆ 500 ಆಗುತ್ತೆ. ನೀವು ಓನಾಗಿ ರೂಮ್ ತಗೋತೀನಿ ಅಂದರೆ ನಿಮಗೆ 1,500ರಿಂದ 2,000 ರೂಪಾಯಿ ನಿಮಗೆ ರೂಮ್ಗೆ ಚಾರ್ಜಸ್ ಆಗುತ್ತೆ. ಅದಾದಮೇಲೆ ನೀವು ಅಲ್ಲಿ ಹೋಗಿ ನೀವು ನಾಳೆ ಹೋಗುವಂಥ ಸೋನ್ಪ್ರಯಾಗ್ ನೀವು ಬಸ್ ಟಿಕೆಟ್ನ ರಿಜಿಸ್ಟರ್ ಮಾಡಬೇಕಾಗತ್ತೆ. ನೀವು ರಿಜಿಸ್ಟರ್ ಮಾಡಲಿಲ್ಲ ಅಂದರೆ ನಿಮಗೆ ಕರ್ಕೊಂಡು ಹೋಗೋದಕ್ಕೆ ಡಿಲೇ ಮಾಡ್ತಾರೆ. ಆದ್ದರಿಂದ ನಾನು ಸಜೆಸ್ಟ್ ಮಾಡೋದು ನಿಮಗೆ ಹೋಗಿ ರಿಜಿಸ್ಟರ್ ಮಾಡಿಬಿಟ್ಟು 600 ರೂಪೀಸ್ ಪರ್ ಹೆಡ್ ಆಗುತ್ತೆ. ಹೋಗಿ ನೀವು ರಿಜಿಸ್ಟರ್ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ನಿಮಗೆ ಹರಿದ್ವಾರಿಂದ ಸೋನ್ಪ್ರಯಾಗ್ ಕಡೆಗೆ ಬಸ್ ಹೊರಡುತ್ತೆ. ನಿಮಗೆ ಅರೌಂಡು 11 ಇಲ್ಲ 12 ಗಂಟೆಗೆ ಹೋಗಿ ಸೋನ್ಪ್ರಯಾಗ್ಗೆ ರೀಚ್ ಆಗ್ತೀರಾ. ಈಗ ಸೋನ್ಪ್ರಯಾಗಿಂದ ಗೌರಿಕೊಂಡು ಹೋಗಿದ್ದು ಆಮೇಲೆ ಕೇದಾರ್ನಾಥ್ಗೆ ಹೋಗಬೇಕಾಗುತ್ತೆ. ಅಲ್ಲಿಗೆ ನೀವು ಅರೌಂಡು ಇವಾಗ ಬೆಳಗಿನ ಜಾವ ನೀವು 4 ಗಂಟೆಗೆ ಬಿಟ್ಟರೆ ಹರಿದ್ವಾರಿಂದ ಸೋನ್ಪ್ರಯಾಗ್ಗೆ 11 ಇಲ್ಲ 12 ಗಂಟೆಗೆ ಹೋಗಿ ರೀಚ್ ಆಗ್ತೀರಾ. ನೀವು ಅಲ್ಲಿ ಗೌರಿಕೊಂಡ ಅಥವಾ ಸೋನ್ಪ್ರಯಾಗಲ್ಲಿ ನೀವು ಲಗೇಜು ರಿಕ್ವೈರ್ ಇರೋಂಥದ್ದನ್ನ ಕೇದಾರ್ನಾಥ್ಗೆ ತಗೊಂಡು ಹೋಗಬೇಕು. ಎಲ್ಲನೂ ಕ್ಯಾರಿ ಮಾಡ್ಕೊಂಡವ್ರೆ ನಿಮಗೆ ಟ್ರಕ್ಕಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ಬೇಕಾದಷ್ಟು ಲಗೇಜಸ್ ಮಾತ್ರ ಕ್ಯಾರಿ ಮಾಡಿಕೊಂಡು ನೀವು ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಊಟ ಮಾಡಿಕೊಂಡು. ಅರೌಂಡು ಅದೇ ಸೇಮ್ ಡೇಲಿ ನೀವು ನೈಟ್ ಅಷ್ಟರಲ್ಲಿ ನೀವು ಕೇದಾರ್ನಾಥ್ಗೆ ರೀಚ್ ಆಗಬೇಕಾಗಿರುತ್ತೆ. ನಾನು ಅಂದ್ಕೊಂಡಿರೋ ಟಾರ್ಗೆಟಲ್ಲಿ ನೀವು ರೀಚ್ ಆದರೆ ಬಜೆಟ್ ಫ್ರೆಂಡ್ಲಿ ಆಗಿ ಅದೇ ದಿನ ಹೋಗಿ ನೀವು ಟೆಂಟಲ್ಲಿ ಸ್ಟೇ ಆಗಬೇಕಾಗಿರುತ್ತೆ. ಕೇದಾರ್ನಾಥ್ ಅರೌಂಡು ನಿಮಗೆ ಇನ್ನೇನು ಟೆಂಪಲು ಇನ್ನೇ 2 ಕಿಲೋಮೀಟರ್ ದೂರ ಇದೆ ಅನ್ನೋ ಟೈಮಲ್ಲಿ ನಿಮಗೆ ಟೆಂಟ್ಗಳೆಲ್ಲ ಸ್ಟಾರ್ಟ್ ಆಗ್ತವೆ. ನಿಮಗೆ ನೀವು ಎಲ್ಲ ಜೊತೇಲಿ ಸ್ಟೇ ಆಗ್ತೀನಿ ಅನ್ನೋದಾದ್ರೆ ನಿಮಗೆ 500 ರೂಪಾಯಿ ಆಗುತ್ತೆ. ನೀವು ಓನಾಗಿ ಟೆಂಟ್ನ ಬೈ ಮಾಡ್ತೀನಿ ಅಂದರೆ ನಿಮಗೆ 2,000 ಆಗುತ್ತೆ. ಅದರಿಂದ ನಾನು ಸಜೆಸ್ಟ್ ಮಾಡೋದು ನಿಮಗೆ ಎಲ್ಲ ಗ್ರೂಪಲ್ಲಿ ಹೋಗಿರೋದ್ರಿಂದ ಎಲ್ಲ ಜಾಯಿಂಟಲ್ಲಿ ನೀವು ಪರ್ಚೇಸ್ ಮಾಡಿಕೊಂಡು ನೀವು ಸ್ಟೇ ಆದರೆ ಬೆಟರ್ ಆಗಿರುತ್ತೆ. ಅದರಿಂದ 500 ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೀವು ಅರ್ಲಿ ಮಾರ್ನಿಂಗು 4 ಗಂಟೆಗೆ ಟೆಂಪಲ್ ಓಪನ್ ಆಗಿ ದರ್ಶನ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ಪರ್ಶ ದರ್ಶನ ಕೂಡ ಇರುತ್ತೆ. ಹೋಗಿ ಸ್ಪರ್ಶ ದರ್ಶನ ಮಾಡ್ಬೋದು. ಆದಷ್ಟು ಬೇಗ ಬೆಳಗ್ಗೆನೇ ಎದ್ದು ನೀವು ಎಲ್ಲ ರೆಡಿಯಾಗಿ ನೀವು ದರ್ಶನಕ್ಕೆ ಹೋದರೆ ನೀವು ಬೇಗ ದರ್ಶನ ಮಾಡಿಕೊಂಡು ಸೇಮ್ ಡೇಲೇ ನೀವು ರಿಟರ್ನ್ ಆದರೆ ನಾನು ಅನ್ಕೊಂಡಿರೋ ಟೈಮಿಂಗಲ್ಲಿ ನೀವು ರೀಚ್ ಆಗ್ಬೋದು. ಇವಾಗ ನೀವು ಸೋನ್ಪ್ರಯಾಗ್ಗೆ ಹೋಗಿ ಅವತ್ತು ಡಾರ್ಮೆಟ್ರಿ ಅಲ್ಲೇ ನಿಯರ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನಿಮಗೆ ಅರೌಂಡು 300ಗೆಲ್ಲ ನಿಮಗೆ ಡಾರ್ಮೆಟ್ರಿ ಸಿಗ್ತವೆ ಒಂದು ನೈಟು. ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ನಿಮಗೆ ಹರಿದ್ವಾರ್ಗೆ ರಿಟರ್ನ್ ಬಸ್ಗಳು ಸಿಗ್ತವೆ. ಹರಿದ್ವಾರ ಅಥವಾ ಋಷಿಕೇಶ್ ಎರಡರಲ್ಲಿ ಯಾವುದಕ್ಕಾದ್ರೂ ಸಿಗ್ತವೆ. ನೀವು 2 ಕೂಡ ಆರಾಮಾಗಿ ನೀವು ಹರಿದ್ವಾರ ಹೋಗಿ ರೀಚ್ ಆಗ್ಬೋದು. ಹರಿದ್ವಾರಲ್ಲಿ ಅಥವಾ ಋಷಿಕೇಶಲ್ಲಿ 2 ಕೂಡ ಗಂಗಾರತಿ ನಡೆಯುತ್ತೆ. ಅದನ್ನು ನೋಡಿಕೊಂಡು ನೀವು ನೈಟು ನೀವು ಡೆಲ್ಲಿಗೆ ಟ್ರೈನ್ ಹತ್ಕೊಂಡು ಹೋಗಿ ರೀಚ್ ಆದರೆ ನಿಮಗೆ ನೈಟೇ ಟ್ರೈನ್ ಇರುತ್ತೆ ಬೆಂಗಳೂರು ಕಡೆಗೆ. ಬೆಂಗಳೂರಿಗೆ ಆರಾಮಾಗಿ ಬಂದು ರೀಚ್ ಆಗ್ಬೋದು. ಇದಿಷ್ಟು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಕೇದಾರ್ನಾಥ್ಗೆ ಯಾವ ರೀತಿ ಹೋಗಬೇಕು ಅಂತ. ಈ ವಿಡಿಯೋನ ಆದಷ್ಟು ನಿಮ್ಮ ಕೇದಾರ್ನಾಥ್ ಹೋಗುವಂಥ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾವ ರೀತಿ ಹೋಗಬೇಕು ಅಂತ ನಿಮಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ನನಗೆ DM ಮಾಡಿ ಅಥವಾ ಕಮೆಂಟ್ಸ್ ಮಾಡಿ. ನಿಮಗೆ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಸಿಗೋಣ ಇದೇ ರೀತಿ ಟ್ರಾವೆಲ್ ಇನ್ಫಾರ್ಮೇಟಿವ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿಕೊಂಡು ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗೋಣ ಇದೇ ರೀತಿ ವಿಡಿಯೋದಲ್ಲಿ.